ಓಕೆ, ಅಪ್ಪ ಅಮ್ಮನ ಸಂಭ್ರಮದ ಬಗ್ಗೆ ಹೇಳೋದಾದ್ರೆ, ಅಪ್ಪ ಕೆಲವು ಕಡೆ ಭಾವುಕರಾಗಿ ಮಾತಾಡಿದೆಲ್ಲ ನೋಡಿದ್ವಿ ನಾವು. ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಅಪ್ಪನ ಮುಂದೆ ಮಾತಾಡ್ತಾನೆ ಇರ್ಲಿಲ್ಲ ನೀವು, ಇವಾಗ ಅಪ್ಪ ಹೇಗೆ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ? ಅದೇ ಮೇಡಮ್, ಈಗ ಮೊನ್ನೆ ಪುಷ್ಪಮ್ಮ ಅವರು ನೀವು ಫೋನ್ ಮಾಡಿಕೊಟ್ಟಿದ್ರಲ್ಲ ಯಶವಣ್ಣವರ ಅಮ್ಮವ್ರಿಗೆ, ಅವ್ರಿಗೆ ತಿರ್ಗಾ ಫೋನ್ ಮಾಡಿಸಿದ್ರು ನಮ್ಮ ಇನ್ನೊಬ್ರು ಸ್ನೇಹಿತರು. ಅವಾಗಲೂ ಅವರು ಹೇಳ್ತಿದ್ರು, ಅಂದರೆ ನೀನು ಹಿಂಗೆಲ್ಲ ಮಾಡ್ತಿದ್ದೀಯ, ಇಷ್ಟೊಂದು ಜನರ ಪ್ರೀತಿ ಸಂಪಾದನೆ ಮಾಡಿದ್ಯ ಅಂದರೆ ಒಂದು ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಒಳ್ಳೆ ಕೆಲಸ ಇರ್ಬೋದು, ಇಲ್ಲ ನಿಮ್ಮ ಪೂರ್ವಿಕರು ಮಾಡಿರೋ ಒಳ್ಳೆ ಕೆಲಸಗಳಿರ್ಬೋದು, ಅದು ನಿನ್ನನ್ನು ಕಾಪಾಡಿರೋದು. ಅಪ್ಪ ಅಮ್ಮನ ಕೈ ಬಿಡಬೇಡ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ಅವರೇ ನಿನಗೆಲ್ಲ, ಈಗ ಅವರಿಂದನೇ ತಾನೇ ನೀನು ಅಂತೆಲ್ಲ ಅಷ್ಟು ಹೇಳಿದ್ರು. ಅದು ಸತ್ಯ ಅಲ್ವ ಮೇಡಮ್? ಈಗ ಅವರು ಈಗ ನಮಗೆ ಅಲ್ಟಿಮೇಟ್ ಇದೆ ಗೋಲ್ ಏನಿರ್ತದೆ, ಅಲ್ಟಿಮೇಟ್ ಡ್ರೀಮ್ ಏನಿರ್ತದೆ ಅಂದರೆ, ನಾನು ಮಾಡೋ ಕೆಲಸದಿಂದ ನಮ್ಮ ಅಪ್ಪ ಅಮ್ಮನ ಮಕ್ಕಳಲ್ಲಿ ಒಂದು ಸ್ಮೈಲ್ ಬರಬೇಕು. ಅವ್ರ ಮಕ್ಕಳ ನಗು ಕಂಡಾಗಲೇ ಅದು ಖುಷಿ, ಇದೆಲ್ಲ ಕಂಡಾಗ ನಮ್ಮ ಆ ಖುಷಿ ಹೆಂಗಿರ್ತದೆ ಅಂದರೆ ನಿಜವಲ್ಲಿ ಎಷ್ಟು ಕೋಟಿ ಕೊಟ್ಟರು ಬರೋಲ್ಲ. ಅಂದರೆ ಎಷ್ಟು ಕೋಟಿ ಇದ್ರೂ ಎಷ್ಟಿದ್ದಿದ್ರು, ಈಗ ಅಪ್ಪ ಅಮ್ಮನಿಗೆ ಬೇಜಾರು ಮಾಡೋರು ಇರ್ತಾರೆ, ಅಪ್ಪ ಅಮ್ಮನಿಗೆ ಜೊತೆ ಚೆನ್ನಾಗಿಲ್ದಿರೋರು ಇರ್ತಾರೆ. ಬಟ್ ಇಷ್ಟು ಜನರ ಪ್ರೀತಿ ನನ್ನ ಮಗ ಸಂಪಾದನೆ ಮಾಡೋದಂತ ಅವ್ರ ಮಕ್ಕಳಲ್ಲಿ ಒಂದು ನಗು ಬರ್ತದಲ್ಲ, ಅದು ನೋಡಿದಾಗೆಲ್ಲ ಸಖತ್ ಖುಷಿ ಆಯ್ತು ನನಗೆ. ಅವ್ರು ಸ್ಟೇಜ್ ಮೇಲೆ ಕರ್ಕೊಂಡು ನಿಲ್ಲಿಸಿದಾಗ, ಸುದೀಪಣ್ಣ ಮಾತಾಡಿದಾಗ, ಸುದೀಪಣ್ಣ ಒಂದು ಮಾತಾಡ್ತಾರೆ, ನಿಮ್ಮ ಮಗ ನಿಮ್ಮನ್ನ ಬೇರೆ ದೇಶಕ್ಕೆ ಕರ್ಕೊ ಹೋಗುವಷ್ಟು, ಬೇರೆ ದೇಶನ ತೋರಿಸುವಷ್ಟು ಬೆಳೀಲಿ ಅಂತ. ಅದೆಲ್ಲ ನಿಜವಾಗ್ಲೂ ಎಲ್ರಿಗೂ ಸಿಗಲ್ಲ. ಅವ್ರು 10 ಲಕ್ಷ ಅನೌನ್ಸ್ ಮಾಡಿದ್ರು, ಅವ್ರ ಖುಷಿಲಿ ಅನೌನ್ಸ್ ಮಾಡಿದ್ರು ಅಂತ ಅನ್ಸುತ್ತೆ. ಹೋಗಿದ್ರಿ, ಅದು ತಲುಪಿದೆ ಅನ್ನೋ ಮಾಹಿತಿ ನಮ್ಗೆ ಸಿಕ್ತು. ಅವ್ರು ಮೀಟ್ ಮಾಡಿದಾಗ ಇಲ್ಲಿ ಮಾತಾಡೋದು ಬೇರೆ, ಬಟ್ ಮನೆಯಲ್ಲಿ ಅವ್ರು ಕೂತ್ಕೊಂಡು ಮಾತಾಡ್ಸೋ ತರಾನೇ ಬೇರೆ. ಹೇಗಿತ್ತು, ಏನೇನ್ ಮಾತಾಡಿದ್ರಿ ಸುದೀಪ್ ಸರ್ ಜೊತೆ ಅಂತ ಹೇಳಿ? ಸುದೀಪಣ್ಣ ಅವರು ಒಂಥರ, ಈಗ ಒಬ್ಬ ತಂದೆ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಬುದ್ಧಿವಾದ ಹೇಳ್ತಾರೆ ಗೊತ್ತಾ ಮೇಡಮ್. ಈಗ ಅದು ಅವ್ರದ್ದು ಅನುಭವ ಇರ್ತದೆ ಗೊತ್ತಾ ಮೇಡಮ್. ಅದನ್ನ ಹಂಚ್ಕೊಳ್ಳೋದು ಹೆಂಗೆ ಅಂದರೆ, ಇಲ್ಲಿ ಈ ಟೈಮ್ ಅವ್ರೊಂದು ಲೆಟ್ರ್ ರೌಂಡ್ ಇದ್ದಾಗ ಒಂದು ಲೆಟ್ರ್ ಬರ್ದಿದ್ರು ನೋಡ್ರಿ, ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಅಂತ. ಅದ್ರ ಅರ್ಥ ಏನು ಅಂತ ನನಗೆ ನಿಜವಾಗ್ಲೂ ಹೊರಗಡೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಅಂದ್ರೆ ನೀನು ಇಲ್ಲಿವರೆಗೂ ಸಂಪಾದನೆ ಮಾಡಿರೋದು ಒಂದಾದ್ರೆ, ಇಲ್ಲಿವರೆಗೂ ನೀನು ಇಷ್ಟು ಸಂಪಾದನೆ ಮಾಡಿದ್ರೆ ಇವಾಗ ಇಷ್ಟ ಐತೆ ನಿನ್ಗೆ, ನೀನು ಸಂಪಾದನೆ ಮಾಡಿರೋದು ಆ ಥರ. ಅದ್ರ ಅರ್ಥ ಒಂದೊಂದೇ ಅರ್ಥ. ಸುದೀಪಣ್ಣ ಹೆಂಗೆ ಅಂದ್ರೆ, ಅವ್ರು ಒಂದೊಂದೇ ಇಂಟ್ ಕೊಡ್ತಾ ಹೋಯ್ತಾರೆ. ಅದ್ರ ಅರ್ಥ ಇಲ್ಲ ಅವಾಗ ಆಗ್ಬೋದು, ಇಲ್ಲ ನಿಧಾನಕ್ಕೆ ಆಗ್ಬೋದು. ಅದು ಸಖತ್ ಖುಷಿ ಆಯ್ತು. ಗಿಲ್ಲಿ, ನೀನು ಇಷ್ಟು ಜನ ಪ್ರೀತಿ, ಇಷ್ಟು ಜನ ಪ್ರೋತ್ಸಾಹ ಸಿಕ್ಕೈತೆ ಅಂದರೆ ಅದನ್ನು ಉಳಿಸ್ಕೊ. ಯಾವುದೇ ಕಾರಣಕ್ಕೂ ತಲೆಗೆ ತಗೊಳಕ್ಕೆ ಹೋಗ್ಬೇಡ. ಪ್ರತಿ ಒಂದೊಂದು ಹೆಜ್ಜೆನೂ ಕೇರ್ಫುಲ್ಲಾಗಿಡು, ಯೋಚನೆ ಮಾಡಿ ಡಿಸಿಷನ್ ತಗೋ. ಈಗ ಎಲ್ಲ ಬರ್ತಾರೆ, ಈಗ ಏನೋ ನೀನು ಆತರದಲ್ಲೋ, ಇಲ್ಲ ಅರ್ಜೆಂಟಲ್ಲೋ, ಇಲ್ಲ ಖುಷಿಲೋ, ಆ ಹುಮ್ಮಸ್ಸಲ್ಲೋ ನಿರ್ಧಾರಗಳು ತಗೋಕೆ ಹೋಗ್ಬೇಡ. ಯೋಚನೆ ಮಾಡಿಬಿಟ್ಟು ಒಂದೊಂದು ಹೆಜ್ಜೆನೂ ನೀಟಾಗಿ ನೀನು ಡಿಸಿಷನ್ ತಗೊಬಂದಾಗ ಆ ಡಿಸಿಷನ್ ಕರೆಕ್ಟಾಗಿರಬೇಕು. ಈಗ ನಿನಗೊಂದು ತೂಕ, ಇಷ್ಟು ಜನ ನಿನ್ನನ್ನು ಉಳಿಸ್ಕೊಂಡವ್ರೆ, ಪ್ರೀತಿ ಮಾಡ್ತವ್ರೆ, ಅಭಿಮಾನ ತೋರಿಸ್ತವ್ರೆ ಅಂದರೆ ಅದನ್ನು ಉಳಿಸ್ಕೋಬೇಕಂದ್ರೆ ನಿನಗೊಂದು ತೂಕ ಇರಬೇಕು. ಅದು ನಿನ್ನ ನಿರ್ಧಾರಗಳು ಹಂಗಿರಬೇಕು ಅಂತೆಲ್ಲ ಹೇಳೋರು. ಅದೆಲ್ಲ ಖುಷಿ ಆಯ್ತದೆ. ಸುದೀಪಣ್ಣ ಅವ್ರ ಜೊತೆ ಅಂದರೆ ಅವ್ರು ನೋಡೋದೇ ಒಂದು ದೊಡ್ಡ ಭಾಗ್ಯ ಅಂತ ಅನ್ಕೊಂಡಿದ್ದವ್ರು ನಾವು ಒಂದು ಟೈಮಲ್ಲಿ. ಇವಾಗ ಅವರು ಪಕ್ಕದಲ್ಲಿ ಕೂರ್ಸ್ಕೊಂಡು ಅಷ್ಟೆಲ್ಲ ಬುದ್ಧಿವಾದ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ಸಖತ್ ಖುಷಿ ಆಯ್ತದೆ.